ಎಲ್ರಿಗೂ ನಮಸ್ಕಾರ. ನಮ್ಮ ಮೋಹಕ ತಾರೆ ರಮ್ಯಾ ಅವರಿಗೆ ಒಂದು 40 ಫೇಕ್ ಅಕೌಂಟ್ಸ್ ಗಳಿಂದ ಕೆಟ್ಟ ಕೆಟ್ಟ ಮಾತುಗಳನ್ನ ಕೆಟ್ಟ ಕೆಟ್ಟ ಮೆಸೇಜ್ ಗಳನ್ನ ಹಾಕಿರ್ತಾರೆ. ಮೇಡಮ್, ನಿಮ್ಮಗಳಿಗೆ ಕೆಟ್ಟ ಮಾತಿಂದ ನಿಂದನೆ ಮಾಡಿರ್ತಕ್ಕಂಥವರು ಡಿ ಬಾಸ್ ಅಭಿಮಾನಿಗಳಾಗಿದ್ರೆ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಮೇಡಮ್. ಆದ್ರೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಅಷ್ಟು ದೊಡ್ಡ ಸೆಲೆಬ್ರಿಟಿಗಳು, 40 ಫೇಕ್ ಅಕೌಂಟ್ಸ್ ಗಳನ್ನ ಜಸ್ಟ್ ಸೈಬರ್ ಕ್ರೈಮ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸಾಕು, 2-3 ದಿನದಲ್ಲಿ ಎಲ್ಲರೂ ನಿಮ್ಮ ಕಾಲ ಬುಡದಲ್ಲಿರ್ತಾರೆ. ಆದ್ರೆ ಇಲ್ಲಿ ಯಾಕೆ ದರ್ಶನ್ ತೂಗುದೀಪ ಅವರ ಹೆಸರನ್ನ ತಗೊಂತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ನಮ್ಮ ಇನ್ನೊಬ್ಬ ಬಕೆಟ್ ಬಾಬು ಅವರಿದ್ದಾರೆ. ಅವರ ಫಿಲ್ಮ್ ಪ್ರಮೋಷನ್ಗಳಿಗೆ ಕೆಲಸ ಕಾರ್ಯಗಳಿಗೆ ಡಿ ಬಾಸ್ ಅವರನ್ನ ಉಪಯೋಗ ಮಾಡಿಕೊಂಡು ಅವರ ಹೆಸರು ಎತ್ಕೊಂಡು ಅವರೇ ಬಾಸ್ ಅಂತ ಕರ್ಕೊಂಡು ಕೊನೆಗೆ ಇವಾಗ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಒಬ್ಬ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಟ ದರ್ಶನ್ ತೂಗುದೀಪ ಅವರಿಗೆ ಕೊಡ್ತಕ್ಕಂತ ಮಾತು ಮರ್ಯಾದಿನ? ಅದು ನಾಚಿಕೆ ಆಗ್ಬೇಕು ನಿನಗೆ. ನೀನು ನಮ್ಮ ವಯಸ್ಸಿಗಿಂತ ದೊಡ್ಡವನಾಗಿರ್ಬೋದು, ಆದ್ರೆ ಒಬ್ಬ ವ್ಯಕ್ತಿಗೆ ಯಾವ ತರ ಮರ್ಯಾದೆ ಕೊಡ್ಬೇಕು ಅನ್ನೋದೇ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನಿನಗೆ ಯಾಕೆ ನಾವು ಮರ್ಯಾದೆ ಕೊಡ್ಬೇಕು? ಒಂದೊಂದ್ಸಲ ದರ್ಶನ್ ಸರ್ ಅಂತೀಯ, ಇನ್ನೊಮ್ಮೆ ಮುಚ್ಕೊಂಡು ಕೂರ್ಬೇಕು ನಿಮ್ಮಗಳ ಮೂವಿನ. ನೀನ್ ಯಾವ ಕನ್ನಡ ಇಂಡಸ್ಟ್ರಿನ ನೀನ ಉಡ್ಸಿರೋದು? ಅಲ್ಲ, ಮಾಡಿರೋ ಕಚಡ ಹೇಳುದಿಲ್ಲ ಮತ್ತೆ ಬಾಯಲ್ಲಿ ಬರ್ತವೆ. ಒಂದು ಮೂವಿನ ನಿಂದನೆ ಮಾಡಕ್ ನನಗೆ ಇಷ್ಟ ಇಲ್ಲ, ಇಲ್ಲದಿದ್ರೆ ಹೇಳ್ತಿದ್ದೆ. ನಿಮ್ಗಳಿಗೆ ಆಗಿರ್ತಕ್ಕಂಥ ಅನ್ಯಾಯನ ಹೇಳ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನಿಮ್ಗಳಿಗೆ ಯಾರೋ ಥ್ರೆಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ದರ್ಶನ್ ತೂಗುದೀಪ ಅವರ ಹೆಸರನ್ನ ಬಳಸ್ಕೊಳ್ಳೋದು ಇದು ಯಾವ ನ್ಯಾಯ? ಒಳ್ಳೇದಕ್ಕಲ್ಲ ಇದು. ಚಾಮುಂಡೇಶ್ವರಿ ನೋಡ್ತಾ ಇರ್ತಾಳೆ, ಕರ್ಮ ಬಂದು ಸೆಡ್ ಹೊಡಿಯೋ ಟೈಮ್ ಬರುತ್ತೆ. ಜೈ